ವೆಲ್ಕಮ್ ಟು ಬಸವೈಟೆ ಮಾನವಿ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಜಾವಾ ಸ್ಕ್ರಿಪ್ಟ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಅಪ್ಲಿಕೇಶನ್ಸ್ ಆಫ್ ಜಾವಾ ಸ್ಕ್ರಿಪ್ಟ್, ಟಾಪ್ ಯೂಸಸ್ ಆಫ್ ಜಾವಾ ಸ್ಕ್ರಿಪ್ಟ್ನ ನೋಡೋಣ. ಫಸ್ಟು ಇಲ್ಲಿ ನೋಡಿ, ಒಂದು ಡಯಾಗ್ರಾಮ್ ಇದೆ. ಟಾಪ್ 10 ಟ್ರೆಂಡಿಂಗಲ್ಲಿರೋ ಲ್ಯಾಂಗ್ವೇಜಸ್, ಹೈ ಲೆವೆಲ್ ಲ್ಯಾಂಗ್ವೇಜಸ್ ಯಾವ್ಯಾವು. ಫಸ್ಟ್ ಒನ್ ಜಾವಾ ಇದೆ, ಜಾವಾ ಸ್ಕ್ರಿಪ್ಟ್, ಸಿ ಹ್ಯಾಶ್, ಪೈಥಾನ್, ಸಿ ಪ್ಲಸ್ ಪ್ಲಸ್, ಸಿ, PHP, ರೂಬಿ, ಗೋ, ಪರ್ಲ್, PL, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ SQL, ಸ್ಕಾಲಾ, ಆಬ್ಜೆಕ್ಟಿವ್ ಸಿ, ಅಪೆಕ್ಸ್, ಆರ್, ಸ್ವಿಫ್ಟ್, SAS, ಮತ್ಲಾಬ್, ಕ್ರಿಸ್ಟಲ್, ಸ್ಕ್ರ್ಯಾಚ್ ಈ ಥರ ಲೀಸ್ಟ್ ಔಟ್ ಮಾಡಿದ್ದಾರೆ. ಟಾಪಲ್ಲಿರೋದು ಜಾವಾ ಮತ್ತು ಜಾವಾ ಸ್ಕ್ರಿಪ್ಟ್. ಜಾಸ್ತಿ ಜನ ಕಲಿತು ಸಾಫ್ಟ್ವೇರ್ನ ರೆಡಿ ಮಾಡಿರೋದು ಜಾವಾ ಮತ್ತು ಜಾವಾ ಸ್ಕ್ರಿಪ್ಟ್ ಮತ್ತು ಸಿ ಹ್ಯಾಶ್ ಅಲ್ಲಿ ಅಂತ ಹೇಳ್ಬೋದು. ಫಸ್ಟು ಯೂಸಸ್ ಆಫ್ ಜಾವಾ ಸ್ಕ್ರಿಪ್ಟ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನ ಲಿಸ್ಟ್ ಔಟ್ ಮಾಡಿ ನೋಡೋಣ. ಜಾವಾ ಸ್ಕ್ರಿಪ್ಟ್ ಈಸ್ ಒನ್ ಆಫ್ ದ ಮೋಸ್ಟ್ ಯೂಸ್ಡ್ ಲ್ಯಾಂಗ್ವೇಜ್ ಇನ್ ದ ಮಾರ್ಕೆಟಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಅಥವಾ ಜಾಸ್ತಿ ಜನ ಜಾವಾನ ಮತ್ತು ಜಾವಾ ಸ್ಕ್ರಿಪ್ಟ್ನ ಕಲಿತಿದ್ದಾರೆ. ದೀಸ್ ಬಿಲೋ ಗ್ರಾಫ್ ಶೋಸ್ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ದ ಕಂಪ್ನಿ ಆಲ್ ದ ಲ್ಯಾಂಗ್ವೇಜ್. ನೋಡೋ ಹಾಗೆ ಜಾಸ್ತಿ ಕಂಪ್ನಿ ಜಾವಾ ಮತ್ತು ಜಾವಾ ಸ್ಕ್ರಿಪ್ಟ್ನ ಕಲಿತಾ ಇದ್ದಾರೆ. ಟಾಪ್ 10 ಯೂಸಸ್ ಆಫ್ ಜಾವಾ ಸ್ಕ್ರಿಪ್ಟ್. ಫಸ್ಟ್ ಒನ್ ಎಲ್ಲಿ ಯೂಸ್ ಮಾಡ್ತಾರೆ, ಟಾಪ್ 10 ಫಸ್ಟ್ ಒನ್ ವೆಬ್ ಡೆವಲಪ್ಮೆಂಟಲ್ಲಿ. ವೆಬ್ ಡೆವಲಪ್ಮೆಂಟಲ್ಲಿ JSನ ಇಂಪಾರ್ಟೆಂಟ್ ಟೂಲ್ ಆಗಿ ಬಳಸ್ತಾರೆ. ಜಾವಾ ಸ್ಕ್ರಿಪ್ಟ್ ಇಸ್ ಎ ಕ್ಲೈಂಟ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಇದು ಕ್ಲೈಂಟ್ ಸೈಡ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತಾರೆ. ಸಾಫ್ಟ್ವೇರ್ ರೆಡಿ ಮಾಡಬೇಕಾದ್ರೆ ಕ್ಲೈಂಟ್ ಸೈಡು ಮತ್ತು ಬ್ಯಾಕ್ ಎಂಡು ಫ್ರಂಟ್ ಎಂಡ್ ಅಂತ ಬರುತ್ತೆ. ಇದು ಕ್ಲೈಂಟ್ ಸೈಡ್ ಆಗಿ ಬರುತ್ತೆ. ವಿಚ್ ಈಸ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ವೆಬ್ ಪೇಜಸ್ ವೆಬ್ ಇಂಟರ್ಫೇಸಸ್ನ ಕ್ರಿಯೇಟ್ ಮಾಡಬೇಕಾದ್ರೆ JSನ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಇಟ್ ಈಸ್ ಎ ಸ್ಟ್ಯಾಂಡ್ ಅಲೋನ್ ಲ್ಯಾಂಗ್ವೇಜ್ ಡೆವಲಪ್ಡ್ ಇನ್ ನೆಟ್ಸ್ಕೇಪ್ ಅವರು ಈ ಲ್ಯಾಂಗ್ವೇಜ್ನ ಡೆವಲಪ್ ಮಾಡಿದ್ದಾರೆ. ಇದು ಸ್ಟ್ಯಾಂಡ್ ಅಲೋನ್, ಯಾರಾದರೂ ಕಲಿಬೋದು. ಇಷ್ಟೇ ಕೋರ್ಸ್ ಮುಗಿಸಿ ಕಲಿಬೇಕಂತ ಏನಿಲ್ಲ. ಇದು ಒಂದು ಫ್ರೀ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಇಟ್ ಈಸ್ ಯೂಸ್ಡ್ ವೆನ್ ದ ವೆಬ್ ಪೇಜಸ್ ಟು ಬಿ ಮೇಡ್ ಡೈನಾಮಿಕ್ ಆ್ಯಂಡ್ ಆ್ಯಡ್ ಸ್ಪೆಸಿಫಿಕಲ್ ಎಫೆಕ್ಟ್ಸು, ಗ್ರಾಫಿಕ್ಸು, ಇಂಟರ್ಫೇಸಸ್ಸು. ವೆಬ್ ಪೇಜಸ್ನ ನಾವು ಡೆವಲಪ್ ಮಾಡಬೇಕಾದ್ರೆ ಜಾವಾ ಸ್ಕ್ರಿಪ್ಟ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಕಲ್ತಿದ್ದಾಗ ಮಾತ್ರ ನಾವು ಕ್ರಿಯೇಟಿವಿಟಿಯಿಂದ ನಾವು ಹೊಸ ವೆಬ್ನ ಡೆವಲಪ್ ಮಾಡ್ಬೋದು. ಇಟ್ ಸಪೋರ್ಟ್ಸ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಲೈಕ್ PDF ಡಾಕ್ಯುಮೆಂಟ್ಸ್, ರನ್ನಿಂಗ್ ವಿಜೆಟ್ಸ್, ಸಪೋರ್ಟಿಂಗ್ ಫಾರ್ ಅ ಫ್ಲ್ಯಾಶ್ ಅಪ್ಲಿಕೇಶನ್. ಇದು ಎಕ್ಸ್ಟರ್ನಲ್ ಆಗಿನೂ ಸಪೋರ್ಟ್ ಮಾಡುತ್ತೆ PDF ಡಾಕ್ಯುಮೆಂಟ್ ಮಾಡೋಕ್ಕೆ ಮತ್ತು ಫ್ಲ್ಯಾಶ್ ಮೆಮೊರೀಸ್, ಫ್ಲ್ಯಾಶ್ ಅಪ್ಲಿಕೇಶನ್ನ ಡೆವಲಪ್ ಮಾಡೋಕ್ಕೆ. ಇದು ವೆಬ್ ಡೆವಲಪ್ಮೆಂಟಲ್ಲಿ ಮೇನ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ವೆಬ್ ಅಪ್ಲಿಕೇಶನ್ನಲ್ಲಿನೂ ವೆಬ್ ಡೆವಲಪ್ಮೆಂಟ್ ಮತ್ತು ವೆಬ್ ಅಪ್ಲಿಕೇಶನ್ ಆಗಿನೂ ಬಳಸ್ತಾರೆ. ದ ಟೆಕ್ನಾಲಜಿ ಬ್ರೌಸರ್ ಆ್ಯಂಡ್ PC have improved to extent that language was required to create robust web application. ವೆಬ್ ಡೆವಲಪ್ಮೆಂಟಲ್ಲಿ ವೆಬ್ ಅಪ್ಲಿಕೇಶನ್ ಅಂತ ಬರುತ್ತೆ. ವೆಬ್ ಅಪ್ಲಿಕೇಶನ್ ತಯಾರು ಮಾಡಬೇಕಾದಾಗ ನಾವು JS ಅಥವಾ ಜಾವಾ ಮತ್ತು ಜಾವಾ ಸ್ಕ್ರಿಪ್ಟ್ನ ಕಲ್ತಿದ್ದಾಗ ಮಾತ್ರ ಕ್ರಿಯೇಟಿವಿಟಿಯಿಂದ ಅಪ್ಲಿಕೇಶನ್ ಅಥವಾ ವೆಬ್ ಅಥವಾ ವೆಬ್ಸೈಟ್ನ ನಾವು ಕ್ರಿಯೇಟ್ ಮಾಡ್ಬೋದು. ವೆನ್ ದ ಯೂಸರ್ ಎಕ್ಸ್ಪ್ಲೋರ್ಸ್ ಎ ಮ್ಯಾಪ್ ಇನ್ ಗೂಗಲ್ ಮ್ಯಾಪ್ಸ್, ದೆನ್ ದ ಯೂಸರ್ ಜಸ್ಟ್ ನೀಡ್ಸ್ ಟು ಕ್ಲಿಕ್ ದ ಡ್ರ್ಯಾಗ್ ದ ಮೌಸ್. ಈ ಎಕ್ಸಾಂಪಲ್, ಗೂಗಲ್ ಮ್ಯಾಪ್ ಚೆಕ್ ಮಾಡಬೇಕಾದ್ರೆ ಮೌಸ್ ಅಥವಾ ಆ ಸ್ಕ್ರೀನ್ನ ಡ್ರ್ಯಾಗ್ ಮಾಡಿದರೆ ಸಾಕು, ಎಲ್ಲ ಗೊತ್ತಾಗುತ್ತೆ. ಅದು ಅಪ್ಲಿಕೇಶನ್, ವೆಬ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಜಾವಾ ಸ್ಕ್ರಿಪ್ಟ್ ಯೂಸಸ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಇದು ಜಾವಾ ಸ್ಕ್ರಿಪ್ಟ್ API ಇಂಟರ್ಫೇಸಸ್ನ ಬಳಸ್ಕೊಂಡು ಎಕ್ಸ್ಟ್ರಾ ಪವರ್ ಕೋಡ್ ಹಾಕ್ಕೊಂಡು ವೆಬ್ ಡೆವಲಪ್ಮೆಂಟ್ ಮತ್ತು ವೆಬ್ ಅಪ್ಲಿಕೇಶನ್ನ ತಯಾರು ಮಾಡುತ್ತೆ. ನೆಕ್ಸ್ಟ್ ಒನ್ ಪ್ರೆಸೆಂಟೇಷನ್. ನಾವು PPT ಮಾಡ್ತೀವಲ್ಲ, ಅದೇ ಥರ ಮಾಡಬೇಕಾದಾಗ JSನ ಬಳಸ್ಕೋಬೋದು. ಇಟ್ ಪ್ರೊವೈಡ್ಸ್ ಫೆಸಿಲಿಟಿ ಟು ಕ್ರಿಯೇಟ್ ಅ ಪ್ರೆಸೆಂಟೇಷನ್ ಆ್ಯಸ್ ವೆಬ್ಸೈಟಲ್ಲಿನೇ ನಾವು ಪ್ರೆಸೆಂಟೇಷನನ್ನು ಜಾವಾ ಸ್ಕ್ರಿಪ್ಟಿಂದ ಬಳಸ್ಬೋದು. ಜಾವಾ ಸ್ಕ್ರಿಪ್ಟ್ ಪ್ರೊವೈಡ್ಸ್ ರೇವೆಲ್ JS and Bespoke JS libraries to build a web-based slide deck. ಜಾವಾಸ್ಕ್ರಿಪ್ಟ್ ವೆಬ್-ಬೇಸ್ಡ್ ಸ್ಲೈಡ್ ಆಗಿರೋದ್ರಿಂದ ಇವೆರಡು ಲೈಬ್ರರಿ, ರೇವಲ್ JS ಮತ್ತು Bespoke JS, ಇವು ಎರಡು ಲೈಬ್ರರಿ. ಜಾವಾಸ್ಕ್ರಿಪ್ಟಿನೂ ಎರಡು ಲೈಬ್ರರಿ ಇವು. ಯೂಸರ್ ಕ್ಯಾನ್ ಈಸಿಲಿ ಇನ್ಸರ್ಟ್ ನೆಸ್ಟೆಡ್ ಸ್ಲೈಡ್ಸ್ ಒಳಗಡೆ ಸ್ಲೈಡ್ಸ್ ಹಾಕ್ಬೋದು, ಇನ್ಸರ್ಟ್ ಮಾಡ್ಬೋದು. ಈವನ್ ಇಫ್ ದ ಯೂಸರ್ ಈಸ್ ನಾಟ್ ಅವೇರ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ದೆನ್ ದೇ ಕ್ಯಾನ್ ಈಸಿಲಿ. ಈ ಜಾವಾಸ್ಕ್ರಿಪ್ಟಲ್ಲಿ ಪ್ರೆಸೆಂಟೇಷನ್ ಆಗೂ ಹೆಲ್ಪ್ ಆಗುತ್ತೆ. ಇದಕ್ಕೇನು ಪರ್ಟಿಕ್ಯುಲರ್ ಆಗಿ ಇಷ್ಟೇ ನಾಲೆಜ್ ಇರಬೇಕು ಅಂತಿಲ್ಲ. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ ಅಂದ್ರೂ ನಾವು ಸ್ಲೈಡ್ ಹಾಕ್ಬೋದು. ಮತ್ತು ಥೀಮ್ಸು, ಸ್ಟೈಲ್ಸು, ಸ್ಲೈಡ್ಸು, ಬ್ಯಾಕ್ಗ್ರೌಂಡ್ಸೂ ಹಾಕ್ಬೋದು. ದೀಸ್ ಪ್ರೆಸೆಂಟೇಷನ್ ಆರ್
touch optimized and work great with the mobile devices, phones, tabs, or tablets. With all the JavaScript also provides different transitions, styles, themes, slide backgrounds also ಮಾಡ್ಬೋದು ನಾವು. ಫೋರ್ತ್ ಒನ್ ಸೈಬರ್ ಅಪ್ಲಿಕೇಶನ್ ಆಗಿನೂ ಜಾವಾಸ್ಕ್ರಿಪ್ಟ್ನ ಬಳಸ್ತಾರೆ. ಕ್ರೋಮ್ಸ್ ಜಾವಾಸ್ಕ್ರಿಪ್ಟ್ ರನ್ ಟೈಮ್ ಫಾರ್ ಬಿಲ್ಡಿಂಗ್ ಫಾಸ್ಟ್ ಆ್ಯಂಡ್ ಸ್ಕೇಲೆಬಲ್ ನೆಟ್ವರ್ಕ್ ಅಪ್ಲಿಕೇಶನ್. ಇದು ಕ್ರೋಮ್ಸ್ ಈಗ ವೆಬ್ ಬ್ರೌಸರಲ್ಲಿ ಕ್ರೋಮ್ ಮೇನ್ ಆಗಿ ಬರುತ್ತೆ. ಜಾವಾಸ್ಕ್ರಿಪ್ಟ್ ಅದು ರನ್ ಟೈಮ್ ಬಿಲ್ಡಿಂಗ್ ಆಗಿನೂ ನಾವು ಜಾವಾಸ್ಕ್ರಿಪ್ಟ್ನ ಬಳಸ್ಬೋದು. ಸರ್ವರ್ ಅಪ್ಲಿಕೇಶನ್ ಆಗಿನೂ ಬಳಸ್ಬೋದು. ಜಾವಾಸ್ಕ್ರಿಪ್ಟ್ ಯೂಸ್ಡ್ ಟು ಹ್ಯಾಂಡಲ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ರಿಕ್ವೆಸ್ಟ್ ಆ್ಯಂಡ್ ಜನರೇಟ್ ಕಂಟೆಂಟ್. ಕ್ರೋಮ್ಸ್ ವೆಬ್ ಬ್ರೌಸರಲ್ಲಿ ನಾವು ಜಾವಾಸ್ಕ್ರಿಪ್ಟ್ನ ಬಳಸ್ಕೊಂಡು ನಾವು ವೆಬ್ ಡೆವಲಪ್ಮೆಂಟ್ ಅಥವಾ ವೆಬ್ಸೈಟ್ನೂ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಫಿಫ್ತ್ ಒನ್ ವೆಬ್ ಸರ್ವರಲ್ಲಿ ಜಾವಾಸ್ಕ್ರಿಪ್ಟ್ನ ಬಳಸ್ಬೋದು. ಯೂಸಿಂಗ್ ಕ್ರಿಯೇಟ್ ಸರ್ವರ್ ಮೆಥಡ್ನ ಯೂಸ್ ಮಾಡಿಕೊಂಡು ವೆಬ್ ಸರ್ವರಲ್ಲಿ ನಾವು ಬಳಸ್ಬೋದು. ದಿಸ್ ಮೆಥಡ್ ಈಸ್ ಎಕ್ಸಿಕ್ಯೂಟೆಡ್ ವೆನ್ ಎವರ್ ಸಮನ್ ಟ್ರೈಸ್ ಟು ಆಕ್ಸೆಸ್ ಪೋರ್ಟ್ 8080. ಈ ಥರನೂ ಪೋರ್ಟಿಂಗ್ ಆಕ್ಸೆಸ್ ಅಂತಾರೆ ಇದಕ್ಕೆ. It can be installed easily by the typing npm install ghttp server. ಈ ಥರ ಟೈಪ್ ಮಾಡಿದರೆ ಇನ್ಸ್ಟಾಲ್ ಆಗಿ ನಾವು ಕ್ರಿಯೇಟ್ ಮಾಡ್ಬೋದು. ಸಿಕ್ಸ್ತ್ ಒನ್ ಗೇಮ್ಸ್ ಅಲ್ಲಿನೂ ನಾವು ಜಾವಾಸ್ಕ್ರಿಪ್ಟ್ನ ಬಳಸ್ಬೋದು. ನಾಟ್ ಓನ್ಲಿ ವೆಬ್ಸೈಟ್ ಬಟ್ ಯೂಸಸ್ ದ ಜಾವಾಸ್ಕ್ರಿಪ್ಟ್ ಆಲ್ಸೋ ಹೆಲ್ಪ್ಸ್ ಇನ್ ಕ್ರಿಯೇಟಿಂಗ್ ಗೇಮ್ನ ಕ್ರಿಯೇಟ್ ಮಾಡಬೇಕಾದ್ರೆ ಜಾವಾಸ್ಕ್ರಿಪ್ಟ್ ಕೋಡ್ನ ಹಾಕ್ಕೊಂಡಾಗ ಕ್ರಿಯೇಟಿವಿಟಿ ಇಂಟರ್ಫೇಸ್, ವೆಬ್ ಪೇಜ್ ಇಂಟರ್ಫೇಸ್ ಚೆನ್ನಾಗಿ ಬರುತ್ತೆ. ದ ಕಾಂಬಿನೇಷನ್ ಆಫ್ ಜಾವಾಸ್ಕ್ರಿಪ್ಟ್ and HTML makes the JavaScript popular in games development as well as it provides JavaScript library which provides a simple solution for working with a rich graphics. JavaScript ಮತ್ತು HTML ಮೋರ್ ದೆನ್ ಗ್ರಾಫಿಕ್ಸ್ 3D 2D ಹಾಕ್ಕೊಂಡು ನಾವು ಗೇಮ್ಸ್ನ ತಯಾರು ಮಾಡ್ಬೋದು. JS also has 2D bitmaps called sprites which are drawn directly to target for a transformation. Seventh one art. ಯೂಸಿಂಗ್ ದ HTML ಮತ್ತು ಜಾವಾಸ್ಕ್ರಿಪ್ಟ್ ನಾವು ಗ್ರಾಫಿಕ್ಸ್, ಡಿಸೈನ್, ಡ್ರಾಯಿಂಗ್ಸ್ ವೆಬ್ ಪೇಜಲ್ಲಿ ಮಾಡಿದಾಗ ಈಸಿಯಾಗಿ ವೆಬ್ ಪೇಜ್ ಡೆವಲಪ್ ಮಾಡ್ಬೋದು. ಆಲ್ 2 or 3 dimensional ಶೇಪ್ಸ್ ಕ್ಯಾನ್ ಬಿ ಈಸಿಲಿ ಡ್ರಾನ್ ಆನ್ ಕ್ಯಾನ್ವಾಸ್. ವೆಬ್ ಪೇಜ್ ಅಥವಾ ಡ್ರಾಯಿಂಗ್ ಶೀಟ್ನ ಕ್ಯಾನ್ವಾಸ್ ಅಂತೀವಿ. ಇಲ್ಲಿ 3 dimensional 2 dimensional ಶೇಪ್ಸ್ನೂ ನಾವು ಜಾವಾಸ್ಕ್ರಿಪ್ಟ್ ಕೋಡಿಂದ ನಾವು ಈಸಿಯಾಗಿ ಹಾಕ್ಕೊಂಡು ನಾವು ಆರ್ಟ್ ಅಥವಾ ಡಿಸೈನ್, ಡ್ರಾಯಿಂಗ್, ಗ್ರಾಫಿಕ್ಸ್ನ ಹಾಕ್ಬೋದು. ನೆಕ್ಸ್ಟ್ ಏಯ್ಟ್ ಒನ್ ಸ್ಮಾರ್ಟ್ ವಾಚಸ್ ಅಪ್ಲಿಕೇಶನ್ಸ್ ಅಲ್ಲಿನೂ ಬಳಸ್ತಾರೆ. ಸ್ಮಾರ್ಟ್ ವಾಚಸ್ ಜಾವಾಸ್ಕ್ರಿಪ್ಟ್ being the most used language in because of it is being used in the all possible devices and application. ಸ್ಮಾರ್ಟ್ ವಾಚಸ್ ಅಲ್ಲಿ ಅಪ್ಲಿಕೇಶನ್ ನಾವು ತಯಾರು ಮಾಡ್ಬೋದು. ಯೂಸಿಂಗ್ ಪೆಬಲ್ ಕೌಂಟಿಂಗ್ ಅಲೌಸ್ ಡೆವಲಪರ್ ಟು ಕ್ರಿಯೇಟ್ ಎನ್ ಅಪ್ಲಿಕೇಶನ್ ಫಾರ್ ಎ ನಂಬರ್ ಆಫ್ ವಾಚಸ್ ಯೂಸಿಂಗ್ ಜಾವಾಸ್ಕ್ರಿಪ್ಟ್. ವಾಚಸ್ಸಲ್ಲಿ ಸ್ಮಾರ್ಟ್ ವಾಚ್ ಅಂತ ಬರುತ್ತೆ. ಸ್ಮಾರ್ಟ್ ವಾಚಲ್ಲಿ ನಾವು ಪೆಬಲ್ ಕೌಂಟಿಂಗ್ ಅಥವಾ ಫ್ರೇಮ್ ವರ್ಕ್ ಮಾಡಿದಾಗ ಪೆಬಲ್ JSನ ಯೂಸ್ ಮಾಡಿಕೊಂಡು ಸ್ಮಾರ್ಟ್ ವಾಚ್ ಅಪ್ಲಿಕೇಶನ್ ನಾವು ತಯಾರು ಮಾಡ್ಬೋದು. ನೆಕ್ಸ್ಟ್ ನೈನ್ತ್ ಒನ್ ಮೊಬೈಲ್ ಅಪ್ಲಿಕೇಶನಲ್ಲಿನೂ ನಾವು JS ಅಥವಾ ಜಾವಾನ ಬಳಸ್ಬೋದು. PhoneGap is the framework which enables these. Also recently we have React Native that serves this purpose. ಮೊಬೈಲ್ ಅಪ್ಲಿಕೇಶನ್ ಆಗಲಿ ಅಥವಾ ವೆಬ್ ಪೇಜ್ ಅಪ್ಲಿಕೇಶನ್ ಆಗಲಿ, ವೆಬ್ ಡೆವಲಪ್ಮೆಂಟ್ ಆಗಲಿ, ವೆಬ್ಸೈಟ್ ಆಗಲಿ, ಎಲ್ಲ ಕಡೆ ಈ ಮೊಬೈಲ್ ಅಪ್ಲಿಕೇಶನ್ ಜಾವಾಸ್ಕ್ರಿಪ್ಟ್ನ ಮೊಬೈಲ್ ಅಪ್ಲಿಕೇಶನಲ್ಲಾಗಿನೂ ಬಳಸ್ತಾರೆ. ಮೋಸ್ಟ್ ರೀಸೆಂಟ್ಲಿ ಅವೈಲೇಬಲ್ ಇನ್ ಆ್ಯಪಲ್ ಆ್ಯಂಡ್ ಆಂಡ್ರಾಯ್ಡ್. 2 different language used to build this. ಆ್ಯಪಲ್ ಮತ್ತು ಆಂಡ್ರಾಯ್ಡಲ್ಲಿ ಜಾವಾಸ್ಕ್ರಿಪ್ಟ್ನ ಬಳಸಿದಾರಂತೆ. ಇಟ್ ಶುಡ್ ಬಿ ಪಾಸಿಬಲ್ ಟು ರೈಟ್ ಒನ್ಸ್ ಆ್ಯಂಡ್ ಯೂಸ್ ಇನ್ ಆನ್ ಬೋತ್ ಪ್ಲಾಟ್ಫಾರ್ಮ್ ದಿಸ್ ಡಿವೈಸ್. ಒಂದ್ಸಲ ಬರೆದ್ರೆ ಪ್ರೋಗ್ರಾಮ್ ಅಥವಾ ಕೋಡ್ ಬರೆದ್ರೆ ಮೋರ್ ದೆನ್ 1 time ಈ ಕೋಡ್ನ ನಾವು ಯೂಸ್ ಮಾಡ್ಕೋಬೋದು. ಲಾಸ್ಟ್ ಒನ್ ಫ್ಲೈಯಿಂಗ್ ರೋಬೋಟ್ಸ್. ಇಲ್ಲಿನೂ ಜಾವಾಸ್ಕ್ರಿಪ್ಟ್ನ ಬಳಸ್ಬೋದು. ರೋಬೋಟಿಕ್ಸಲ್ಲಿ ರೋಬೋಟ್ಸ್ ಪ್ರೋಗ್ರಾಮ್ ಬರಿಬೇಕಾದಾಗ Node.js ಅಂತ ಹೇಳಿ ಬರುತ್ತೆ, ಅದನ್ನು ಫ್ಲೈಯಿಂಗ್ ರೋಬೋಟಲ್ಲಿನೂ ನಾವು ಬಳಸ್ಬೋದು. ಥ್ಯಾಂಕ್ ಯು. ಬಸವ ಐಟೆ ಮಾನ್ವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.